ನಮಸ್ಕಾರ ವೀಕ್ಷಕರೇ, ತಮಗೆಲ್ಲರಿಗೂ ಸಮರ್ಸಿದೆ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಒಂದು ಹೋಟೆಲ್ನ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀವಿ. ಈ ಹೋಟೆಲ್ ಹೆಸರು ಶ್ರೀ ವೀರಭದ್ರ ಸ್ವಾಮಿ ಹೋಟೆಲ್ ಅಂತ. ಈ ಹೋಟೆಲ್ ಇರೋದು ಹಾರೋಹಳ್ಳಿ ಬೈಪಾಸ್ ಅಂದರೆ ಕನಕಪುರ ಮೇನ್ ರೋಡಲ್ಲಿದೆ. ಇದು ಅಂದರೆ ಈಗ ಎಕ್ಸ್ಪ್ರೆಸ್ ಹೈವೇ ಆಗಿದೆ ಮೈಸೂರಿಗೆ, ಆದ್ರೂ ಕೆಲವು ಜನ ಎಲ್ಲ ಮೈಸೂರಿಗೆ ಹೋಗಬೇಕು ಅಂದರೆ ಕನಕಪುರ ರೋಡಲ್ಲಿ ಹೋಗ್ತಾರೆ, ಅಥವಾ ಹಾರೋಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗಬೇಕು ಅಂದರೆ ಕನಕಪುರ ಮೇನ್ ರೋಡಲ್ಲಿ ಹೋಗ್ತಾರೆ. ಅಲ್ಲಿ ಒಂದು ಒಳ್ಳೆ ಹೋಟ್ಲನ್ನ ನೋಡಬೇಕು, ಮಧ್ಯಾಹ್ನ ಎಲ್ಲರೂ ಊಟ ಗೀಟ ಮಾಡಬೇಕು ಅಂದರೆ, ಅಥವಾ ಬೆಳಿಗ್ಗೆ ತಿಂಡಿ ಮಾಡಬೇಕು ಅಂದರೆ ಒಂದು ಒಳ್ಳೆ ಹೋಟ್ಲು ನೋಡಬೇಕು ಅಂತಂದರೆ ಈ ಹೋಟೆಲ್ನ ಟ್ರೈ ಮಾಡ್ಬೋದು. ಇದು ಇಲ್ಲಿ ಏನಂತಂದರೆ ನಿಮಗೆ ಬೆಳಿಗ್ಗೆ ತಿಂಡಿ ಕೂಡ ಸಿಗುತ್ತೆ ಮತ್ತು ಮಧ್ಯಾಹ್ನ ಊಟ ಕೂಡ ಸಿಗುತ್ತೆ. ಹೋಟೆಲ್ ತುಂಬ ಚಿಕ್ಕದಾಗಿದೆ, ಬಟ್ ಆದ್ರೂ ಊಟ ಮಾತ್ರ ತುಂಬ ಬೊಂಬಟಾಗಿರುತ್ತೆ. ಬೆಳಿಗ್ಗೆ ತಿಂಡಿ ಇರ್ಬೋದು, ಮಧ್ಯಾಹ್ನ ಊಟ ಇರ್ಬೋದು, ಎಲ್ಲ ಒಂಥರ ಮನೆ ಊಟ ಥರ ಇರುತ್ತೆ. ಇಲ್ಲೆಲ್ಲರೂ ಮನೆ ಫ್ಯಾಮಿಲಿ ಮೆಂಬರ್ಸ್ ನಡೆಸೋ ಅಂಥದ್ದು, ಹಾಗಾಗಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇಲ್ಲೇನಂದರೆ ಟ್ರೆಡಿಷ್ನಲ್ ಫುಡ್ ಸಿಗುತ್ತೆ, ಅಂದರೆ ಮುದ್ದೆ, ಉಪ್ಸಾರು, ಚಟ್ನಿ, ಖಾರ ಚಟ್ನಿ ಅಥವಾ ಬಸ್ಸಾರು, ಬೇಳೆ ಸಾರು, ಈ ಥರ ದಿನ ಒಂದೊಂದು ವೆರೈಟಿ ಇಲ್ಲಿ ಮಾಡ್ತಾರೆ. ಮತ್ತು ಇಲ್ಲಿ ಬೋಂಡ ಕೂಡ ನೆಂಚ್ಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ಮುದ್ದೆ ಎಷ್ಟು ತುಂಬ ಚೆನ್ನಾಗಿರುತ್ತೆ. ಆ ಉಪ್ಸಾರು ಮುದ್ದೆಗೆ ಖಾರ ಹಾಕ್ಕೊಂಡು ಸ್ವಲ್ಪ ಲಿಂಬೆಹಣ್ಣು ಹಿಂಡ್ಕೊಂಡು ಊಟ ಮಾಡ್ತಾಯಿದ್ರೆ ಮನೇಲಿ ಊಟ ಮಾಡಿದ ಥರನೇ ಇರುತ್ತೆ. ಮತ್ತು ಅನ್ನಕ್ಕೂ ಕೂಡ ಇವರು ಯಾವುದೇ ರೀತಿ ಸೋಡಾ ಬಳಸೋದಿಲ್ಲ, ಹಾಗಾಗಿ ನಿಮಗೆ ಹೊಟ್ಟೆ ತುಂಬ ಊಟ ಮಾಡ್ಬೋದು. ಮತ್ತು ರೇಟ್ ಕೂಡ ತುಂಬ ರೀಸನಬಲ್ ಆಗಿರುತ್ತೆ. ನೀವು ಬೇರೆ ಹೋಟ್ಲಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬ ರೇಟ್ ಕೂಡ ಕಡಿಮೆನೇ ಇದೆ. ಇಲ್ಲಿ ಹತ್ತಿರದಲ್ಲೇ ದಯಾನಂದ ಸಾಗರ್ ಯೂನಿವರ್ಸಿಟಿ ಕೂಡ ಇದೆ, ಅಲ್ಲಿಂದ ಕೆಲವು ವಿದ್ಯಾರ್ಥಿಗಳು ಬರ್ತಾರೆ ಇಲ್ಲಿ ಊಟಕ್ಕೆ. ಮತ್ತು ಹತ್ತಿರದಲ್ಲೇ ಇಂಡಸ್ಟ್ರಿಯಲ್ ಏರಿಯಾ ಕೂಡ ಇದೆ, ಹಾರೋಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ. ಅಲ್ಲಿಗೆ ಬೆಳಿಗ್ಗೆ ಆದರೆ ಸಾಕು, ವೆಂಡರ್ಸ್ ಇರ್ಬೋದು ಅಥವಾ ಆ ಕಂಪನಿ ಓನರ್ಸು, ಎಂಪ್ಲಾಯೀಸ್ ಎಲ್ಲ ಇದೇ ರೋಡಲ್ಲೇ ಓಡಾಡೋದ್ರಿಂದ ಅವರಿಗೂ ಕೂಡ ಒಂದು ಒಳ್ಳೆ ಊಟ ಮಾಡೋದಕ್ಕೆ ಇದು ಹೋಟೆಲ್ ಅಂತ ಹೇಳ್ಬೋದು. ನೋಡ್ಬೋದು ನೀವು, ಇಲ್ಲಿ ಮುದ್ದೆ ಏನಾದರೂ ಬೇಡ ಅಂತಂದರೆ ನೀವು ಚಪಾತಿ ಮತ್ತು ಪಲ್ಯ ಕೂಡ ಸಿಗುತ್ತೆ. ಅದು ಕೂಡ ಇಲ್ಲಿ ರೆಡಿ ಚಪಾತಿ ತಂದು ಸುಟ್ಕೊಡೋದಿಲ್ಲ, ನಿಮಗೆ ಗೋಧಿ ಹಿಟ್ಟಿಂದ ಅದನ್ನು ಕಲಸಿ ಆ ಹಿಟ್ಟಿನಿಂದ ಚಪಾತಿ ಮಾಡಿ ಅದನ್ನು ಸರ್ವ್ ಮಾಡ್ತಾರೆ ಇಲ್ಲಿ. ಅದೊಂದು ತುಂಬ ವಿಶೇಷ, ಬಟ್ ತುಂಬ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇನ್ನು ಈ ಹೋಟೆಲ್ದು ಡಿಸ್ಟೆನ್ಸ್ ನೋಡೋದಾದರೆ ನಿಮಗೆ ಬ್ಯಾಂಗ್ಳೂರಿಂದ ಒಂದು 35-40 ಕಿಲೋಮೀಟ್ರ್ ಆಗುತ್ತೆ. ನೀವು ಕನಕಪುರ ಮೇನ್ ರೋಡಲ್ಲಿ ಹೋದರೆ, ಅಂದರೆ ಈಗ ಹಾರೋಹಳ್ಳಿ ಬೈಪಾಸ್ ಅಂದರೆ ಅಲ್ಲಿ ಒಂದು ಟರ್ನ್ ಸಿಗುತ್ತೆ ನಿಮಗೆ. ಲೆಫ್ಟ್ ಸೈಡಿಗೆ ಹೋದರೆ ಹಾರೋಹಳ್ಳಿ ಸಿಟಿ ಒಳಗಡೆ ಹೋಗುತ್ತೆ. ಟುವರ್ಡ್ಸ್ ನೀವು ಹಾರೋಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಕಡೆ ಹೋಗಬೇಕಾಗುತ್ತೆ ಬೈಪಾಸಲ್ಲಿ. ಅಲ್ಲಿ ಹೋದರೆ ನಿಮಗೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲೇ ಈ ಹೋಟೆಲ್ ಇದೆ ಅಂತ ಬೋರ್ಡೇ ನಿಮಗೆ ಈಸಿಯಾಗಿ ಕಾಣೋದಿಲ್ಲ. ಬಟ್ ನೀವು ಮಧ್ಯಾಹ್ನ ಊಟ ಟೈಮ್ಗೆ ಹೋದ್ರೆ ಅಂತೂ ಜನ ತುಂಬ ಇರ್ತಾರೆ, ಮತ್ತು ಕಾರ್ಗಳೆಲ್ಲ ಸಾಕಷ್ಟು ನಿಂತಿರುತ್ತೆ. ಅದು ನೋಡಿದ್ರೆ ಗೊತ್ತಾಗುತ್ತೆ, ಯಾಕಂದರೆ ಅಲ್ಲಿ ಟೇಸ್ಟ್ ಚೆನ್ನಾಗಿದೆ, ಆ ಉದ್ದೇಶಕ್ಕೋಸ್ಕರ ಜನ ಎಲ್ಲ ರಿಪೀಟಾಗಿ ಬರ್ತಾರೆ. ಮತ್ತು ಇಲ್ಲಿ ಹಾರೋಹಳ್ಳಿ ಸಿಟಿಯಿಂದ ಬಂದಿದ್ದು ಒಂದು 2.5 ಕಿಲೋಮೀಟ್ರಲ್ಲಿ ಇದೆ. ಮತ್ತು ಹಾರೋಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಿಂದ ಒಂದು 7 ಕಿಲೋಮೀಟರ್ಸ್ ಇದೆ. ಮತ್ತು ನಿಮಗೆ ದಯಾನಂದ ಸಾಗರ್ ಕಾಲೇಜಿಂದ ಯೂನಿವರ್ಸಿಟಿಯಿಂದ ಒಂದು 6 ಕಿಲೋಮೀಟರ್ಸ್ ದೂರದಲ್ಲಿದೆ. ನೀವು ಇಲ್ಲಿಗೆ ಬಂದರೆ ಖಂಡಿತ ನೀವು ಅದು ಮುದ್ದೆ ಮತ್ತು ಉಪ್ಸಾರು ಖಾರನ ನೀವು ಟ್ರೈ ಮಾಡಿ, ಡೆಫಿನೆಟಾಗಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಅದ್ರ ಜೊತೆ ಪಲ್ಯ ಕೂಡ ಕೊಡ್ತಾರೆ, ಮತ್ತು ನೀವು ರೈಸ್ ಕೂಡ ಹಾಕ್ಸ್ಕೊಬೋದು, ಮತ್ತು ಮಜ್ಜಿಗೆ ಕೂಡ ಇರುತ್ತೆ ನೀವು ಊಟ ಮಾಡಬೇಕಾದ್ರೆ. ಮತ್ತು ನಿಮಗೆ ನೆಂಚ್ಕೊಳ್ಳೋಕ್ಕೆ ಪಕೋಡ ಇರ್ಬೋದು, ಮತ್ತು ಸಂಡಿಗೆ ಇರ್ಬೋದು, ಈ ಥರದ್ದು ಕೂಡ ಇರುತ್ತೆ. ಇದು ಅನ್ಲಿಮಿಟೆಡ್ ಫುಡ್ ಆಗಿರುತ್ತೆ, ನೀವು ರೈಸ್ ಆಗಲಿ ಅಥವಾ ಇದನ್ನಾಗಲಿ ನೀವು ಹಾಕ್ಸ್ಕೊಬೋದು. ಮತ್ತು ಲಿಮಿಟೆಡಾಗಿ ನೀವು ಊಟ ಮಾಡೋಂಗಿದ್ರೆ ಒಂದು ಊಟಕ್ಕೆ, ಅಂದರೆ ನೀವು ಒಂದು ಉಪ್ಸಾರು ಮುದ್ದೆ ಊಟ ಮಾಡ್ತೀನಿ ಅಂದರೆ 60 ರೂಪಾಯಿ ಆಗುತ್ತೆ ಊಟದ್ದು. ಬನ್ನಿ ಹಾಗಾದ್ರೆ ಈ ಹೋಟೆಲ್ ಬಗ್ಗೆ ಅವರಿಂದನೇ ತಿಳ್ಕೊಳ್ಳೋಣ. ಹೇಳಿ ಸರ್, ಈ ಹೋಟ್ಲ್ ಹೆಸರೇನು ಸರ್? ವೀರಭದ್ರ ಸ್ವಾಮಿ ಹೋಟೆಲ್. ಇದು ಹೋಟೆಲ್ ಎಲ್ಲಿರೋದು ಸರ್? ಸರ್ ಇದು ಹಾರೋಹಳ್ಳಿ ಬೈಪಾಸ್ ರೋಡಲ್ಲಿ. ಓಕೆ. ಒಂದು ವರ್ಷದಿಂದ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಓಕೆ. ಏನೇನು ಸಿಗುತ್ತೆ ಸರ್ ಇಲ್ಲಿ, ಅಂದರೆ ಹೋಟೆಲ್ ಟೈಮಿಂಗ್ ಎಲ್ಲ ಏನಿದೆ? ಟೈಮಿಂಗ್ಸೇ ಬೆಳಿಗ್ಗೆ 5:30 ಸಾಯಂಕಾಲ 4:30-5 ಗಂಟೆ ತನಕ ಇರುತ್ತೆ. ಬೆಳಿಗ್ಗೆ ತಿಂಡಿನೂ ಸಿಗುತ್ತೆ ಇಲ್ಲಿ? ಬೆಳಿಗ್ಗೆ ತಿಂಡಿ ಪೂರಿ, ದೋಸೆ, ಇಡ್ಲಿ, ಮತ್ತೆ ರೈಸ್ ಬಾತು, ಚಿತ್ರಾನ್ನ, ಓಕೆ, ವಡೆ, ಬೋಂಡ. ಎಷ್ಟು ಗಂಟೆ ತನಕ ಸಿಗುತ್ತೆ ಸರ್ ಇದು? 10:30-11 ಗಂಟೆ ತನಕ ಸಿಗುತ್ತೆ ತಿಂಡಿ. ಓಕೆ. ಮತ್ತೆ ಮಧ್ಯಾಹ್ನ 12:30ಗೆ ಊಟ ಸ್ಟಾರ್ಟ್ ಆಗುತ್ತೆ. ಓಕೆ. ಸ್ಪೆಷಲ್ ಅಂದರೆ ನಿಮ್ಮದು ಉಪ್ಸಾರು ಮುದ್ದೆನಾ? ಉಪ್ಸಾರು ಮುದ್ದೆ, ಬಸ್ಸಾರು, ಬೇಳೆ ಸಾರು, ಸೊಪ್ಸಾರು, ಡೈಲಿ ಒಂದೊಂದು ರೀತಿ ವೆರೈಟಿ ಇರುತ್ತೆ. ಓಕೆ. ಎಷ್ಟಿದೆ ಸರ್ ಒಂದು ಊಟ ಇಲ್ಲಿ, ಮುದ್ದೆ ಊಟ ಅಂದರೆ? ಊಟ ಬಂದು 60 ರೂಪಾಯಿ ಇದೆ ಸರ್. ಓಕೆ. ಎಕ್ಸಾಕ್ಟ್ ಲೊಕೇಶನ್ ಏನು ಸರ್ ಇದು? ಲೊಕೇಶನ್ನು ಇದು ಬಂದು ಕೊಂಡೆಗೋಡು ದೊಡ್ಡಿ ಅಂತ. ಓಕೆ. ಓಕೆ. ಹಾರೋಹಳ್ಳಿಯಿಂದ ಎಷ್ಟು ದೂರ ಇದೆ ಇದು? ಇಲ್ಲಿ 1.5 ಕಿಲೋಮೀಟರ್ ಆಗುತ್ತೆ. ಓಕೆ. ಅಂದರೆ ಇಲ್ಲಿ
ಯೂನಿವರ್ಸಿಟಿ ಇದೆಯಲ್ಲ ಇದು ಇದು ದಯಾನಂದ್ ಸಾಗರ್ ಯೂನಿವರ್ಸಿಟಿ, ಅದೆಷ್ಟು ದೂರ ಇದೆ ಇಲ್ಲಿಂದ? ಇಲ್ಲಿಗೆ 4 ಕಿಲೋಮೀಟರ್. 4 ಕಿಲೋಮೀಟರ್. ಓಕೆ. ಸಂಡೇಸು ಇರುತ್ತಾ ನಿಮ್ದು ಹೋಟೆಲ್? ಸಂಡೇನೂ ಇರುತ್ತೆ ಸರ್. ರಾತ್ರಿ ಹೊತ್ತು ಊಟ ಇಲ್ಲ? ನೈಟ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಹಾಂ ಹಾಂ. ಮುಂದೆ ಮಾಡಬೇಕು ಅನ್ಕೊಂಡಿದ್ದೀನಿ. ಎಷ್ಟು ವರ್ಷ ಆಯಿತು ಹೋಟೆಲ್ ಓಪನ್ ಆಗಿ? 1 ವರ್ಷ ಆಯ್ತು. ನಿಮ್ಮ ಹೆಸರು? ಕುಮಾರ್ ಅಂತ. ಕುಮಾರ್ ಅಂತ. ಓಕೆ, ಥ್ಯಾಂಕ್ ಯು ಸರ್. ಈ ಹೋಟೆಲ್ನ ಅಡ್ರೆಸ್ ಮತ್ತು ನಾನು ಗೂಗಲ್ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವೇನಾದರೂ ಕನಕಪುರ ಸೈಡಲ್ಲಿ ಅಥವಾ ಹಾರೋಳಿಗೆ ಏನಾದರೂ ಹೋಗಿದ್ದರೆ ಈ ಹೋಟೆಲ್ನ ಡೆಫಿನೆಟಾಗಿ ಟ್ರೈ ಮಾಡಿ. ಒಂದ್ಸಲಿ ಹೋದರೆ ನೀವು ಪದೇ ಪದೇ ಆ ರೂಟಲ್ಲಿ ಹೋದಾಗ ಈ ಹೋಟ್ಲಿಗೆ ಹೋಗಬೇಕು ಅನಿಸುತ್ತೆ. ನಾನು ಕೂಡ ಒಂದು 3-4 ಸಲ ಹೋಗಿದ್ದೀನಿ, ಬಟ್ ಈ ಸಲ ವಿಡಿಯೋ ಮಾಡೋಣ ಅಂತ ಮಾಡಿದ್ದು. ಬಟ್ ತುಂಬ ಚೆನ್ನಾಗಿರುತ್ತೆ, ನೀವು ಟೇಸ್ಟ್ ಮಾತ್ರ ನೀವು ತುಂಬ ಚೆನ್ನಾಗಿರುತ್ತೆ, ಇಷ್ಟ ಆಗುತ್ತೆ ನಿಮಗೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಮ್ದು ಯಾವುದೇ ಹೊಸ ವೀಡಿಯೋಸ್ ಅಪ್ಲೋಡ್ ಆದರೂ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಧನ್ಯವಾದಗಳು ವೀಕ್ಷಕರೇ.